ಕೆಪಿಸಿಸಿ ಅಧ್ಯಕ್ಷರಾಗಲು ಹೊರಟಿರುವ ಬೆಳಗಾವಿಯ ಸಾಹುಕಾರ್ ಸತೀಶ್ ಜಾರಕಿಹೊಳಿಗೆ ನಿರ್ಗಮಿತ ಸಿಎಂ ಸಿದ್ದರಾಮಯ್ಯ ಅಡ್ಡಗಾಲು ಕೈಗೆ ಬಂದ ತುತ್ತು ಬಾಯಿಗೆ ಬರಲ್ವೇನೋ ಎಂಬ ಆತಂಕದಲ್ಲಿ ಸಾಹುಕಾರ್ ಸಿದ್ದು ಮನವೊಲಿಕೆಗೆ ಮುಂದಾಗಿದ್ದಾರೆ. ಅರೆ, ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಪಕ್ಷಕ್ಕೆ ಇಂತಹ ಸ್ಥಿತಿ ಬಂತ? ವಾತಾವರಣ ನಿರ್ಮಾಣ ಆಗಿರೋದ್ರ ಹಿಂದೆ ರಹಸ್ಯವೊಂದು ಅಡಗಿದೆ. ಏನದು ರಹಸ್ಯ? ಡಿಕೆ ಶಿವಕುಮಾರ್ ಅವರನ್ನ ರಹಸ್ಯವಾಗಿ ಭೇಟಿಯಾದ ನಂತರ ಅವರು ಬಂಡೆ ವಿಚಾರದಲ್ಲಿ ಮೃದುವಾದರು. ಡಿಕೆ ಶಿವಕುಮಾರ್ ಉಪಾಯ ಮಾಡಿ ಸತೀಶ್ ಜೊತೆ ಬಾಂಧವ್ಯವನ್ನ ಕುದುರಿಸಿದರು. ಕೆಪಿಸಿಸಿ ಅಧ್ಯಕ್ಷರಾಗಲು ಹೊರಟಿರುವ ಬೆಳಗಾವಿಯ ಸಾಹುಕಾರ್ ಸತೀಶ್ ಜಾರಕಿಹೊಳಿಗೆ ನಿರ್ಗಮಿತ ಸಿಎಂ ಸಿದ್ದರಾಮಯ್ಯ ಅಡ್ಡಗಾಲು ಹಾಕಿಕೊಳ್ತಿದ್ದಾರೆ. ಇಷ್ಟಾಗ್ತಿದ್ದಂತೆಯೇ 3-4 ಹೆಸರುಗಳು ದಿಢೀರ್ನೆ ಚಾಲ್ತಿಗೆ ಬಂದಿದ್ದು, ಇದರಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರಲ್ವೇನೋ ಎಂಬ ಆತಂಕದಲ್ಲಿ ಸಾಹುಕಾರ್ ಸಿದ್ದು ಮನವೊಲಿಕೆಗೆ ಮುಂದಾಗಿದ್ದಾರೆ. ಈ ನಡುವೆ ಅಚ್ಚರಿ ಮಾಹಿತಿಯೊಂದು ಹೊರಬಿದ್ದಿದೆ. ಕೆಪಿಸಿಸಿ ಸಾರಥ್ಯಕ್ಕೆ ಬರಲು ಯಾವೊಬ್ಬ ನಾಯಕರಿಗೂ ಇಷ್ಟವಿಲ್ಲ ಎನ್ನುವ ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ. ಅರೆ, ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಪಕ್ಷಕ್ಕೆ ಇಂತಹ ಸ್ಥಿತಿ ಬಂತ? ಅಧ್ಯಕ್ಷ ಹುದ್ದೆಗೆ ಸಮರ್ಥ ನಾಯಕ ಸಿಗದಂತಹ ಪರಿಸ್ಥಿತಿ ಬಂತ ಅಂತ ಕೇಳಬೇಡಿ. ನನಗೆ ಬೇಡ, ನನಗ್ ಬೇಡ ಅಂತ ನಾಯಕರು ಪಕ್ಷದ ಅಧ್ಯಕ್ಷ ಹುದ್ದೆಯನ್ನ ತಿರಸ್ಕರಿಸುವಂತಹ ವಾತಾವರಣ ನಿರ್ಮಾಣ ಆಗಿರೋದ್ರ ಹಿಂದೆ ರಹಸ್ಯವೊಂದು ಅಡಗಿದೆ. ಏನದು ರಹಸ್ಯ? ನಾಯಕರ ಅಸಲಿ ಆಟ ಏನು? ಎಲ್ಲವನ್ನ ತಿಳಿಯೋಣ ಬನ್ನಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹುದ್ದೆಗಾಗಿ ಸತೀಶ್ ಜಾರಕಿಹೊಳಿ ಅವರು ಅನೇಕ ತಿಂಗಳಿನಿಂದ ಪ್ರಯತ್ನಿಸುತ್ತಿರುವುದು ಎಲ್ಲರಿಗೂ ತಿಳಿದಿರುವ ವಿಚಾರವೇ. ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ ಅವರ ಬಣದ ಫ್ರಂಟ್ ರನ್ನರ್ ಆಗಿ ಡಿಕೆ ಶಿವಕುಮಾರ್ ವಿರುದ್ಧ ಸದಾ ಗುರ್ರನ್ನುತ್ತಿದ್ದ ಸತೀಶ್, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಹುದ್ದೆಗೆ ಬರುವ ಸನ್ನಿವೇಶ ಸೃಷ್ಟಿಯಾದ್ರೆ ಶಾಸಕರನ್ನ ಕಟ್ಟಿಕೊಂಡು ಬಂಡಾಯ ಏಳಲು ಸಿದ್ಧತೆ ನಡೆಸಿದ್ದು, ಬಹಿರಂಗವಾಗಿಯೇ ಶಾಸಕರ ಡಿನ್ನರ್ ಮೀಟಿಂಗ್ ಗಳನ್ನ ನಡೆಸಿದ್ದು, ಎಂಎಲ್ಎಗಳನ್ನ ವಿದೇಶ ಪ್ರವಾಸಕ್ಕೆ ಕರೆದೊಯ್ದು ಶಕ್ತಿ ಪ್ರದರ್ಶನ ನಡೆಸಲು ಮುಂದಾಗಿದ್ದು ಎಲ್ಲವೂ ಕೂಡ ಎಲ್ಲರಿಗೂ ತಿಳಿದಿರುವ ವಿಚಾರವೇ. ಆದ್ರೆ ಕಳೆದ ವರ್ಷಾಂತ್ಯದ ವೇಳೆಗೆ ಸತೀಶ್ ಜಾರಕಿಹೊಳಿ ವರಸೆಯನ್ನೇ ಬದಲಿಸಿದ್ರು. ಡಿಕೆ ಶಿವಕುಮಾರ್ ಅವರನ್ನ ರಹಸ್ಯವಾಗಿ ಭೇಟಿಯಾದ ನಂತರ ಅವರು ಬಂಡೆ ವಿಚಾರದಲ್ಲಿ ಮೃದುವಾದ್ರು, ಸಿದ್ದು ಬಗ್ಗೆ ಗುಮ್ಮಾದ್ರು. ಇದಕ್ಕೆ ಅನೇಕ ಕಾರಣಗಳಿವೆ ಎನ್ನುತ್ತಾವೆ ರಾಜಕೀಯ ಮೂಲಗಳು. ಅದರಲ್ಲಿ ಒಂದು, ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಸತೀಶ್ ಅವರ ಲೋಕೋಪಯೋಗಿ ಇಲಾಖೆಯಲ್ಲಿ ತೀವ್ರ ಹಸ್ತಕ್ಷೇಪ ನಡೆಸುತ್ತಿದ್ರು, ಇಲಾಖೆ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿದ್ರು. ಇದು ಅನೇಕ ಸಲ ಯತೀಂದ್ರ ಜೊತೆ ಮಾತು ಮುರಿಯುವ ಹಂತಕ್ಕೆ ತಲುಪಿತ್ತು. ಇದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಆಪ್ತ ಪಡೆ ಸತೀಶ್ ಅವರ ಹಿತಶತ್ರು ಬಣದಂತೆ ವರ್ತಿಸುತ್ತಿತ್ತು. ಸಿದ್ದು ಹೆಸರಿನಲ್ಲಿ ಸತೀಶ್ ಬೆಳೀತಾ ಇದ್ದಾರೆ, ಸಿದ್ದರಾಮಯ್ಯ ನಂತರ ನಾನೇ ಕರ್ನಾಟಕದ ಅಹಿಂದ ನಾಯಕ ಎಂಬಂತೆ ನಡೆದುಕೊಳ್ತಾ ಇದ್ದಾರೆ ಎನ್ನುವ ಅಸಮಾಧಾನ ಹೊಂದಿತ್ತು. ವರುಣ ಕ್ಷೇತ್ರದ ಕಾರ್ಯಕ್ರಮವೊಂದರಲ್ಲಿ ಯತೀಂದ್ರ ಅವರೇ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಎಂದು ಘೋಷಿಸಿದ ನಂತರವಂತೂ ಸಿದ್ದು ಜೊತೆ ಇರುವ ಒಂದು ಗುಂಪು ಸತೀಶ್ ವಿರುದ್ಧ ಇನ್ನಿಲ್ಲದಂತೆ ಕೆರಳಿತ್ತು. ಇದೇ ಗುಂಪು ಸಿದ್ದು ಕಿವಿ ಊದಿ ಬಿಕೆ ಹರಿಪ್ರಸಾದ್ ನಿವಾಸಕ್ಕೆ ಕರೆದೊಯ್ದಿತ್ತು. ಸಿದ್ದರಾಮಯ್ಯ ಅವರ ಕಟ್ಟಾ ವಿರೋಧಿಯಾಗಿದ್ದ ಹರಿಪ್ರಸಾದ್ ಮನವೊಲಿಸಿ ಮತ್ತೆ ಅವರ ಜೊತೆ ಸಿದ್ದು ಸಂಬಂಧ ಬೆಸೆಯುವಂತೆ ಮಾಡಿತ್ತು. ಸತೀಶ್ ಅವರ ಬೆಳವಣಿಗೆಗೆ ತಡೆ ಹಾಕುವ ನಾನಾ ರೀತಿ ಒಳ ರಾಜಕೀಯಕ್ಕೆ ಚಾಲನೆ ನೀಡಿತ್ತು. ಇದನ್ನ ಅರಿತು ಡಿಕೆ ಶಿವಕುಮಾರ್ ಉಪಾಯ ಮಾಡಿ ಸತೀಶ್ ಜೊತೆ ಬಾಂಧವ್ಯವನ್ನ ಕುದುರಿಸಿದ್ರು. ನೀವು ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ಬರುವುದು ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿರುವ ಯಾರಿಗೂ ಇಷ್ಟವಿಲ್ಲ. ಸಿಎಂ ಹುದ್ದೆ ವಿಚಾರದಲ್ಲಿ ನೀವು ನನಗೆ ಅಡ್ಡಿ ಮಾಡೋದನ್ನ ಬಿಡಿ. ನಾನು ನಿಮ್ಮನ್ನ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ತರಲು ಬೆಂಬಲ ನೀಡುತ್ತೇನೆ. ಸಚಿವ ಸ್ಥಾನದ ಜೊತೆ ಕೆಪಿಸಿಸಿ ಸಾರಥ್ಯ ದೊರಕುವಂತೆ ಮಾಡುತ್ತೇನೆ ಎಂದು ಭರವಸೆ ನೀಡಿ ಮನವೊಲಿಸಿ ಅವರೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ರು. ತಮ್ಮ ಬೆಳವಣಿಗೆಗೆ ಸಿದ್ದರಾಮಯ್ಯ ಬಣದ ಅಹಿಂದ ನಾಯಕರು ಅಡ್ಡಿಯಾಗಿರುವುದು ತಿಳಿದಿದ್ದ ಸತೀಶ್ ತಮ್ಮ ರಾಜಕೀಯ ಹಿತಾಸಕ್ತಿ ರಕ್ಷಣೆಗಾಗಿ ಬಂಡೆ ಜೊತೆ ಕೈಜೋಡಿಸಿದ್ರು. ಡಿಕೆ ಮುಖ್ಯಮಂತ್ರಿ ಆಗಲು ಕೂಡ ಅವರು ತಮ್ಮ ಬೆಂಬಲಿಗ ಶಾಸಕರ ಸಹಿ ಸಂಗ್ರಹಿಸಿ ಕೊಟ್ಟಿದ್ರು ಎನ್ನುವ ಮಾತುಗಳಿವೆ. ಈ ಮಾತುಗಳಲ್ಲಿ ಅದೆಷ್ಟು ಸತ್ಯಾಸತ್ಯತೆ ಇದೆಯೋ ಗೊತ್ತಿಲ್ಲ. ಆದ್ರೆ ಡಿಕೆ ಜೊತೆ ಸತೀಶ್ ಸಂಬಂಧ ಸುಧಾರಿಸಿಕೊಂಡಿದ್ದು ಮಾತ್ರ ಹೌದು. ಇದೆಲ್ಲ ಆಗಿ ಯಾವಾಗ ಹೈಕಮಾಂಡ್ ಹಠಾತ್ ಬುಲಾವ್ ನೀಡಿ ಸಿದ್ದರಾಮಯ್ಯ ಅವರನ್ನ ಪದಚ್ಯುತಿಗೊಳಿಸಿತೋ, ಸತೀಶ್ ನಡೆಸಿದ ಎಲ್ಲಾ ಒಳ ರಾಜಕೀಯ ಸಿದ್ದರಾಮಯ್ಯ ಅವರ ಅರಿವಿಗೆ ಬಂದಿದೆ. ಹೀಗಾಗಿ ಅವರೀಗ ಸತೀಶ್ಗೆ ಅಡ್ಡಗಾಲು ಹಾಕಿಕೊಳ್ತಿದ್ದಾರೆ. ಅಡ್ಡಿಯಾಗಿರೋದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಲ್ಲ, ಮಂತ್ರಿ ಸ್ಥಾನಕ್ಕೆ. ಅಧ್ಯಕ್ಷ ಹುದ್ದೆಯ ಜೊತೆಗೆ ಮಂತ್ರಿ ಪದವಿಯನ್ನ ಬಯಸಿದ್ದ ಸತೀಶ್ಗೆ ಸಿದ್ದು ನಡೆಯಿಂದ ಬೇಸರವಾಗಿದೆ. ಒಬ್ಬರಿಗೆ ಒಂದೇ ಹುದ್ದೆ ಎಂಬ ಆದೇಶ ಹೈಕಮಾಂಡ್ ನಿಂದಲೇ ಹೊರಬೀಳುವಂತೆ ಮಾಡಿರುವ ಸಿದ್ದು ಇದಕ್ಕೆ ಡಿಕೆ ಶಿವಕುಮಾರ್ ಕೂಡ ಸ್ಟಿಕ್ ಆನ್ ಆಗುವಂತೆ ಮಾಡಿದ್ದಾರೆ. ಇದು ಸತೀಶ್ ಜಾರಕಿಹೊಳಿಗೆ ಕಂಟಕವನ್ನ ತಂದಿದೆ.
ಯಾವಾಗ ಹೈಕಮಾಂಡ್ ನಾಯಕರು ಒಬ್ಬರಿಗೆ ಒಂದೇ ಹುದ್ದೆ ಎನ್ನುವ ಟರಾವು ಪಾಸು ಮಾಡಿದ್ರೋ ಮಂತ್ರಿ ಪದವಿ ಇಲ್ಲದೆ ಪಕ್ಷದ ಸಾರಥ್ಯ ವಹಿಸಲು ಯಾರೊಬ್ಬರೂ ಸಹ ಮುಂದೆ ಬರದಂತಹ ವಾತಾವರಣ ನಿರ್ಮಾಣವಾಗಿದೆ. ಡಿಸಿಎಂ ಹುದ್ದೆಯ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಬಯಸಿದ್ದ ಪರಮೇಶ್ವರ್ ತೀವ್ರ ಬೇಸರಗೊಂಡಿದ್ದಾರೆ. ಸಿಎಂ ಹುದ್ದೆ ಆಸೆಯಿಂದ ಸಿದ್ದರಾಮಯ್ಯ ಬಣ ಸೇರಿದ್ದಕ್ಕೆ ಅವರು ಪರಿತಪಿಸ್ತಾ ಇದ್ದಾರೆ. ಒಕ್ಕಲಿಗರ ಸಮುದಾಯದ ಮುಖ್ಯಮಂತ್ರಿ ಇರುವಾಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ದಲಿತ ಅಥವಾ ಹಿಂದುಳಿದ ವರ್ಗಕ್ಕೆ ನೀಡಬೇಕಾಗಿರೋದ್ರಿಂದ ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ ರೇಸ್ನಿಂದ ಔಟ್ ಆಗಿದ್ದಾರೆ. ಈಗ ಬಿಕೆ ಹರಿಪ್ರಸಾದ್ ಅವರ ಹೆಸರನ್ನ ಸಿದ್ದು ಬಣದವರೇ ಮುಂಚೂಣಿಗೆ ತಂದಿದ್ದು, ಒಬ್ಬರಿಗೆ ಒಂದೇ ಹುದ್ದೆ ಹೆಸರಿನಲ್ಲಿ ಸತೀಶ್, ಪರಮೇಶ್ವರ್ ಇತರ ಎಲ್ಲರನ್ನೂ ಕೂಡ ದೂರವಿಟ್ಟು ಪಕ್ಷದ ಮೇಲೆ ನಿಯಂತ್ರಣ ಸಾಧಿಸಲು ಹೊರಟಿದ್ದಾರೆ ಎನ್ನಲಾಗ್ತಾ ಇದೆ. ಈಗ ಎಚ್ಚೆತ್ತಿರುವ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಅವರ ಮನವೊಲಿಸಿ ಮಂತ್ರಿ ಸ್ಥಾನದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಪಡೆದುಕೊಳ್ಳಲು ಪ್ರಯತ್ನ ನಡೆಸ್ತಾ ಇದ್ದಾರೆ. ದೆಹಲಿಯಲ್ಲಿ ಸಿದ್ದು ಜೊತೆ ಮಾತುಕತೆ ನಡೆಸಿ ತಮ್ಮ ಬೆಂಬಲಕ್ಕೆ ನಿಲ್ಲುವಂತೆ ಮನವಿಯನ್ನ ಮಾಡ್ತಿದ್ದಾರೆ ಎನ್ನಲಾಗ್ತಾ ಇದೆ. ಸಿದ್ದು ಸತೀಶ್ಗೆ ದಾರಿ ಸುಗಮ ಮಾಡ್ಕೊಡ್ತಾರಾ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಿದೆ. ಇದಾಗಿತ್ತು ಈ ಕ್ಷಣದ ರಾಜಕೀಯ ವಿಶೇಷ. ನೋಡ್ತಾ ಇರಿ ಬಾಸ್ ಟಿವಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.